ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮಿಳುನಾಡಿನ ವೆಲ್ಲೂರಿನ ಸಮೀಪದಲ್ಲಿರುವ ಗೋಲ್ಡನ್ ಟೆಂಪಲ್ ವಿಡಿಯೋ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಈ ಪ್ರಯಾಣ ಚಿತ್ರದುರ್ಗದಿಂದ ಸ್ಟಾರ್ಟ್ ಆಗಿತ್ತು. ಅಂದರೆ ನಾವು ಚಿತ್ರದುರ್ಗವನ್ನು ಬಿಟ್ಟಾಗ 8 ಗಂಟೆ ಸುಮಾರಾಗಿತ್ತು. ನಂತರ ನಾವು ಮಧ್ಯದಲ್ಲಿ ಬ್ರೇಕ್ಫಾಸ್ಟ್ನ ಮನೆಯಲ್ಲೇ ರೆಡಿ ಮಾಡ್ಕೊಂಡು ಹೋಗಿದ್ವಿ. ಪ್ರಯಾಣದ ಮಧ್ಯದಲ್ಲಿ ರೋಡ್ ಸೈಡಲ್ಲಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡ್ವಿ. ಅಂದರೆ ನಾವು ಇಡ್ಲಿನ ತೆಗೆದುಕೊಂಡು ಬಂದಿದ್ವಿ, ಅದನ್ನು ಮುಗಿಸ್ಕೊಂಡು ಪ್ರಯಾಣನ ಮುಂದುವರಿಸಿದ್ವಿ. ಇದು ನಮ್ಮ ಫ್ಯಾಮಿಲಿಯ ಒಂದು ದಿನದ ಒಂದು ಟ್ರಿಪ್ ಆಗಿತ್ತು. ಬೆಂಗಳೂರಿನಿಂದ ವೆಲ್ಲೂರಿಗೆ ಸುಮಾರು 210 ಕಿಲೋಮೀಟರ್ ದೂರ ಪ್ರಯಾಣವಿದೆ. ವೆಲ್ಲೂರಿನಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿದೆ ಗೋಲ್ಡನ್ ಟೆಂಪಲ್. ನಾವು ಹೋಗುವ ಒಂದು ದಾರಿಯಲ್ಲೇ ಈ ವಿಧಾನಸೌಧ ಕೂಡ ಕಾಣಿಸ್ತಾ ಇದೆ. ಇದರ ವಿಡಿಯೋ ಕೂಡ ನೋಡಿ. ಈ ಬೆಂಗಳೂರನ್ನು ರೀಚ್ ಆಗೋಷ್ಟರಲ್ಲಿ ಸುಮಾರು 11:30 12 ಆಗಿತ್ತು. ನಾವು ಹೋಗುವ ರೋಡಲ್ಲೇ ವಿಧಾನಸೌಧ, ಎಡಕ್ಕೆ ಆದರೆ ಬಲಕ್ಕೆ ಹೈಕೋರ್ಟ್ ಕೂಡ ನೋಡಿಕೊಂಡು ನಮ್ಮ ಪ್ರಯಾಣ ಕೂಡ ಮುಂದೆ ಸಾಗಿತ್ತು. ವಿಧಾನಸೌಧದ ಮುಂದೆ ಯಾವುದೋ ಒಂದು ಮೀಟಿಂಗ್ ಕೂಡ ನಡೀತಾ ಇತ್ತು. ದಾರಿಯಲ್ಲಿ ಇದನ್ನೆಲ್ಲ ನೋಡಿಕೊಂಡು ನಮ್ಮ ಪ್ರಯಾಣ ಕೂಡ ಮುಂದುವರಿಸಿದ್ವಿ. ಪ್ರಯಾಣದ ಮಧ್ಯದಲ್ಲಿ ರಾಮೇಶ್ವರಂ ಕೆಫೆಗೆ ಕಾಫಿ ಕೂಡ ಮುಗಿಸ್ಕೊಂಡು ಮತ್ತೆ ಪ್ರಯಾಣವನ್ನು ಮುಂದುವರಿಸಿದ್ವಿ. ಈ ಸೀಸನ್ನು ಮಳೆಗಾಲ ಆದರೂ ಕೂಡ ಬೇಸಿಗೆಗಿನ ಹೆಚ್ಚು ಬಿಸಿಲಿತ್ತು. ಎಲ್ಲರೂ ಐಸ್ ಕ್ರೀಮ್ ಕೂಡ ತಿನ್ಕೊಂಡು ಪ್ರಯಾಣವನ್ನು ಕೂಡ ಮುಂದುವರಿಸಿ. ಇನ್ನು ತಮಿಳ್ನಾಡು ಹತ್ತತ್ರ ಬಂದ್ರಂತೂ ಇನ್ನೂ ಬಿಸಿಲು ಜಾಸ್ತಿನೇ. ಈ ಸೈಡ್ ಕೂಡ ಎಲ್ಲಿನೂ ಮಳೆ ಇರಲಿಲ್ಲ. ದಾರಿಯ ಮಧ್ಯದಲ್ಲೇ ಕೂಡ ಮನೆಯಿಂದಲೇ ಊಟನ ತೆಗೆದುಕೊಂಡೋಗಿದ್ವಿ. ಅದನ್ನು ಕೂಡ ಊಟ ಮಾಡಿ ಮತ್ತೆ ಪ್ರಯಾಣ ಕೂಡ ಮುಂದುವರಿಸಿದ್ವಿ. ಈ ಕಡೆ ಹೆಚ್ಚಾಗಿ ಬೆಳೆಯೋದು ತೆಂಗಿನ ಮರನೇ ಅನಿಸುತ್ತೆ. ಇಲ್ಲಿ ನೋಡಿದ್ರು ಬರೀ ತೆಂಗಿನ ಮರನೇ ಕಾಣ್ತಾ ಇತ್ತು ನಮಗೆ. ರೋಡ್ ಅಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲಿಯೂ ಕೂಡ ರೋಡ್ ಹಾಳಾಗಿಲ್ಲ, ಅಷ್ಟು ಚೆನ್ನಾಗಿತ್ತು ರೋಡು. ಈ ಗೋಲ್ಡನ್ ಟೆಂಪಲ್ಗೆ ನಾವು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಾವು ಈ ದೇವಸ್ಥಾನವನ್ನು ರೀಚ್ ಆದಾಗ ಸುಮಾರು 5 ಗಂಟೆ ಆಗಿತ್ತು ಸಂಜೆ. ನೋಡಿ, ಇದು ದೇವಸ್ಥಾನದ ಒಂದು ಎಂಟ್ರಿ. ಕಾರ್ ಪಾರ್ಕಿಂಗ್ಗೆ ಒಳಗಡೆ ದೇವಸ್ಥಾನದ ಹತ್ರನೇ ನಿಲ್ಲಿಸ್ಬೋದು. ಈ ಒಂದು ದೇವಸ್ಥಾನ ಹೊರಗಡೆ ನೋಡಿದರೆ ಏನೂ ಇಲ್ಲ ಅನ್ನಿಸ್ತಾ ಇತ್ತು. ಒಳಗಡೆ ಹೋದಾಗಲೇ ಗೊತ್ತಾಗೋದು ಇದು ಎಷ್ಟು ಚೆನ್ನಾಗಿದೆ ಅಂತ. ನಾವು ಹೊರಗೆ ನೋಡಿದಾಗ ಇದು ಏನು ಬಿಡು ಸಣ್ಣ ದೇವಸ್ಥಾನ ಅಂದ್ಕೊಂಡಿದ್ದೆ, ಬಟ್ ಒಳಗೆ ಹೋದ್ಮೇಲೆ ಗೊತ್ತಾಗಿತ್ತು ಭಾಳ ಚೆನ್ನಾಗಿದೆ ದೇವಸ್ಥಾನ. ಈ ಒಂದು ದೇವಸ್ಥಾನದಲ್ಲಿ ಯಾವುದೇ ಒಂದು ಕ್ಯಾಮ್ರಾ ಆಗಲಿ, ಸೆಲ್ ಫೋನ್ ಆಗಲಿ ಯಾವುದನ್ನು ಕೂಡ ಒಳಗಡೆ ಅಲೋ ಮಾಡೋದಿಲ್ಲ. ಹಂಗಾಗಿ ಒಳಗಡೆ ಏನು ನಾವು ವಿಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ. ಹೊರಗಡೆ ಅಷ್ಟೇ ವಿಡಿಯೋವನ್ನು ತೋರಿಸಿ ನಂತರ ಒಳಗಿನ ಒಂದು ವ್ಯವಸ್ಥೆಯ ಬಗ್ಗೆ, ಅಲ್ಲಿರುವ ಒಂದು ಮಂಟಪದ ದೇವಸ್ಥಾನಗಳ ಒಂದು ಫೋಟೋಗಳನ್ನು ತೋರಿಸ್ತೀನಿ ನಿಮಗೆ. ದೇವಸ್ಥಾನದ ಒಂದು ಪಕ್ಕದಲ್ಲೇ ಕಾರ್ ಪಾರ್ಕಿಂಗ್ ಏರಿಯಾ ಇದೆ. ಇಲ್ಲೇ ಕಾರ್ ಪಾರ್ಕಿಂಗ್ ಮಾಡಿ ನಂತರ ನಾವು ಒಳಗಡೆ ಟಿಕೆಟ್ ತೆಗೆಸ್ಕೊಂಡು ಒಳಗಡೆ ಹೋದ್ವಿ. ಈ ದೇವಸ್ಥಾನದ ಎಂಟ್ರಿ ಅಂದರೆ ಬೆಳಗ್ಗೆ 7:30 ಎಂಟ್ರಿಂದ ಹಿಡಿದು ರಾತ್ರಿ 8ವರೆಗೆ ವ್ಯವಸ್ಥೆ ಇದೆ ಒಳಗಡೆ ಹೋಗಲಿಕ್ಕೆ. ಮತ್ತು ಸಂಜೆ ನೋಡಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಈ ದೇವಸ್ಥಾನವನ್ನು ಆದಷ್ಟು ಸಾಯಂಕಾಲನೇ ನೋಡಬೇಕು. ಇಲ್ಲಿ ಲೈಟಿಂಗ್ಸ್ಗಂತೂ ಇನ್ನೂ ಚೆನ್ನಾಗಿ ಕಾಣುತ್ತೆ. ಫ್ರೀಯಾಗಿ ಕೂಡ ಹೋಗ್ಬೋದು. ಟಿಕೆಟ್ ಕೂಡ ವ್ಯವಸ್ಥೆ ಇದೆ. ಟಿಕೆಟ್ ತೆಗೆಸ್ಕೊಂಡೋದ್ರೆ ಸ್ವಲ್ಪ ಬೇಗನೆ ದರ್ಶನ ಆಗುತ್ತೆ ಅಷ್ಟೇ. ಇಲ್ಲಿಯ ಒಂದು ವಿಗ್ರಹ ಅಂದರೆ ಇದೇ ನೋಡಿ ಎಂಟ್ರಿ. ಲಕ್ಷ್ಮೀನಾರಾಯಣಿ ಅಮ್ಮನವರ ಸ್ವರ್ಣ ದೇವಾಲಯ ಇದು. ಈ ದೇವಾಲಯವನ್ನು ಸ್ಟಾರ್ ಆಕಾರದಲ್ಲಿ ನಿರ್ಮಿಸಿದ್ದಾರೆ. ಸುಮಾರು 100 ಎಕರೆ ಪ್ರದೇಶವನ್ನು ತಗೊಂಡಿದ್ದಾರೆ ಇದಕ್ಕೆ. ಈ ದೇವಸ್ಥಾನವು ತಮಿಳುನಾಡಿನ ವೆಲ್ಲೂರಿನಲ್ಲಿರುವ ಶ್ರೀ ಲಕ್ಷ್ಮೀನಾರಾಯಣಿ ಗೋಲ್ಡನ್ ಟೆಂಪಲ್ ಅಂತಾನೆ ಕರೀತಾರೆ. ಇದು ಇರೋದು ಶ್ರೀಪುರಂನಲ್ಲಿ.
ಅತ್ಯಂತ ಪ್ರಸಿದ್ಧ ಚಿನ್ನದ ಒಂದು ದೇವಾಲಯ ಕೂಡ ಆಗಿದೆ. 1500 kg ಶುದ್ಧ ಚಿನ್ನದಿಂದ ನಿರ್ಮಿತವಾದ ಈ ದೇವಾಲಯವು ಪ್ರಕೃತಿಯ ಮಡಿಲಲ್ಲಿದ್ದು ಪ್ರತಿದಿನ ಸಾವಿರಾರು ಭಕ್ತರನ್ನ ಆಕರ್ಷಿಸುವಂತಿದೆ. ಇಲ್ಲಿನ ಮುಖ್ಯ ದೇವರು ಅಂದರೆ ಶ್ರೀ ಲಕ್ಷ್ಮೀನಾರಾಯಣಿ ಅಂದರೆ ಮಹಾಲಕ್ಷ್ಮಿ. ಚಿನ್ನದ ಬಳಕೆ ದೇವಾಲಯದ ಒಳ ಮತ್ತು ಹೊರ ಭಾಗಗಳನ್ನು ಸಂಪೂರ್ಣವಾಗಿ ಚಿನ್ನದ ಹಾಳೆಗಳಿಂದ ಮುಚ್ಚಲಾಗಿದೆ. ಇದನ್ನು ನಿರ್ಮಿಸಲು ಸುಮಾರು 1500 kg ಬಂಗಾರವನ್ನು ಕೂಡ ಬಳಸಲಾಗಿದೆ. ಈ ದೇವಾಲಯದ ದಾರಿ ಕೂಡ ಅಷ್ಟೇ ಸ್ಟಾರ್ ಆಕಾರದಲ್ಲಿದೆ. ಭಕ್ತರು ಈ ಹಾದಿಯಲ್ಲೇ ಎಲ್ಲರೂ ಕೂಡ ಸಾಗಬೇಕು, ದೇವಿಯ ದರ್ಶನ ಕೂಡ ಪಡೆಯುತ್ತಾರೆ. ಸ್ವಾಗತ ಮಂಟಪವು ಅಷ್ಟೇ ಆಕರ್ಷಣೆ ಕೂಡ ಆಗಿದೆ. ಪ್ರವೇಶ ಸಮಯ ಕೂಡ ಅಷ್ಟೇ ಬೆಳಗ್ಗೆ 8ರಿಂದ ರಾತ್ರಿ 8ರವರೆಗೆ ದರ್ಶನ ಇರುತ್ತೆ. ಇಲ್ಲಿ ಹೋಗುವ ಭಕ್ತರೆಲ್ಲರೂ ಅಷ್ಟೇ 1.5 ಕಿಲೋಮೀಟ್ರ್ ಒಳಗಡೆ ಸುಮಾರು ಸ್ಟಾರ್ ಆಕಾರ ಇದೆಯಲ್ಲ ಅಷ್ಟು ನಾವು ನಡಿಬೇಕು ಒಳಗಡೆ. ಭದ್ರತಾ ಕಾರಣದಿಂದ ದೇವಾಲಯದ ಒಳಗಡೆ ಸೆಲ್ ಫೋನ್, ಕ್ಯಾಮರಾ, ತಿಂಡಿ ತಿನಿಸು ಯಾವುದಕ್ಕೂ ಕೂಡ ಇಲ್ಲಿ ಅನುಮತಿ ಇರಲಿಲ್ಲ. ಎಷ್ಟೋ ದೂರದಿಂದ ಭಕ್ತರುಗಳ ಕೂಡ ಬರ್ತಾರೆ. ದೇವಸ್ಥಾನದಲ್ಲಿರೋ ದೇವರನ್ನ 1 ನಿಮಿಷ ಕೂಡ ನೋಡಲಿಕ್ಕೆ ಆಗೋದಿಲ್ಲ. ಬೇಸರದ ಸಂಗತಿ ಅಂದರೆ ಇದೆ.